ಒಂದಿಷ್ಟು ವಿಭಿನ್ನ ಪಾತ್ರಗಳ ಮುಖಾಂತರ ಸಿನಿಮಾ ಜನರನ್ನು ತಲುಪ್ತಾ ಇರ್ತಕ್ಕಂಥದ್ದು, ಹಾಗೆ ಅಭಿಮಾನಿಗಳನ್ನು ತಲುಪ್ತಾ ಇರ್ತಕ್ಕಂಥ ಸರ್ವೇ ಸಾಮಾನ್ಯ ಆಗಿರುತ್ತೆ. ಬಟ್ ಪ್ರತಿ ಪಾತ್ರ ಮಾಡಿದಾಗಲೂ ಕೂಡ ಕಲಾವಿದರಿಗೆ ಒಂದು ಹೊಸ ಚಾಲೆಂಜ್ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ನಮ್ಮ ಪಾತ್ರ ಎಷ್ಟು ಸ್ಪೆಷಲ್ ಆಗಿರುತ್ತೆ, ಆಡಿಯನ್ಸ್ನ ಹೆಂಗೆ ಕನೆಕ್ಟ್ ಆಗುತ್ತೆ ಅನ್ನೋಂಥದ್ದು. ಈಗ ಅಂಥದ್ದೇ ಒಂದು ಅಮೃತ ಪಾತ್ರದ ಮುಖಾಂತರ, ರಾಧೆ ಸಿನಿಮಾ ಮುಖಾಂತರ ಸೋನಾಲ್ ಮಂಟೇರ ಬರ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸೋನಾಲ್ ಅವರು, ಸತತವಾಗಿ ನಿಮ್ಮನ್ನು ಮಾತಾಡ್ತಾನೆ ಬರ್ತಾ ಇದ್ದೀವಿ. ಸೊ ಹಾಗಾಗಿ ಈ ಸಿನಿಮಾದ ವಿಶೇಷತೆ, ಈ ಸಿನಿಮಾದ ಪಾತ್ರದ ವಿಶೇಷತೆ ಬಗ್ಗೆ ಹೇಗೆ ಅನಿಸುತ್ತೆ, ಎಷ್ಟು ಡಿಫ್ರೆಂಟ್ ಅನಿಸುತ್ತೆ ಸರ್? ಇವತ್ತವರೆಗೂ ನಾನು ಈ ಪಾತ್ರ ಮಾಡಿಲ್ಲ, ಅದೇ ನಿಮ್ಮದೇ ಪಾತ್ರ ಮಾಡ್ತಾ ಇರೋದು ನಾನು. ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ನಾನು ಇಷ್ಟು ವರ್ಷ ಐ ಹ್ಯಾವ್ ನೆವರ್ ಪ್ಲೇಡ್ ಈ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿರಲಿಲ್ಲ ನಾನು. ಅದು ಒಂದು. ಇನ್ನೊಂದು ಅಜಯ್ ಸರ್ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡೋದು, ಫಸ್ಟ್ ಟೈಮ್ ವರ್ಕ್ ಮಾಡ್ತಿರೋದು ಅವ್ರ ಜೊತೆ. ನಮ್ಮ ಡೈರೆಕ್ಟರ್ ಆಲ್ಸೋ ಅವರೇ ಪ್ರೊಡ್ಯೂಸರ್, ಅವರೇ ಡೈರೆಕ್ಷನ್ ಮಾಡಿ ಐ ಥಿಂಕ್ ಅಂಥ ಡೈರೆಕ್ಟರ್ಸ್ಗೆ ನಮಗೇನೆ ಒಂದು ಜೆನ್ವಿನ್ಲಿ ಸಪೋರ್ಟ್ ಮಾಡೋಣ ಅಂತ ಅನಿಸುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಸರ್, ಇಡೀ ಸಿನಿಮಾ ಸ್ಕ್ರಿಪ್ಟು ಅಂದರೆ ಅಜಯ್ ಸರ್ಗೂ ನೀವು ಇವತ್ತವರೆಗೂ ಈ ಒಂದು ಲುಕ್ಕಲ್ಲಿ ನೋಡಿರಲ್ಲ, ನನಗೂ ರಿಪೋರ್ಟರ್ ಆಗಿ ನೋಡಿರಲ್ಲ. ಸೊ ಎವ್ರಿಥಿಂಗ್ ಇಸ್ ವೆರಿ ನ್ಯೂ, ತುಂಬ ಫ್ರೆಶ್ ಆಗಿ ಎಲ್ಲ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ಈ ಸಿನಿಮಾ. ಈಗ ಅಜಯ್ ಸರ್ನು ಕೂಡ ಅಂದರೆ ಒಂದು ಲವರ್ ಬಾಯ್ ಆಗಿ ಒಂದೊಂದು ತುಂಬ ಸಾಫ್ಟ್ ಕ್ಯಾರೆಕ್ಟರ್ಗಳಲ್ಲಿ ನೋಡಿರೋಂಥದ್ದು ಉಂಟು. ಸ್ವಲ್ಪ ಅವರು ಕೂಡ ಒಂದು ಬೇರೆ ತುಂಬ ರಗಡ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ನೀವು ಬೇರೆ ಪ್ಲಾಸ್ಟಿಕ್ ಗನ್ ಹಿಡಿದು ಅವ್ರನ್ನ ಶೂಟ್ ಮಾಡೋಕೆ ಕೊಟ್ಟಿದ್ದೀರಿ, ಅವರು ಒರಿಜಿನಲ್ ಗನ್ ಹಿಡ್ಕೊಂಡಿದ್ದಾರೆ. ಆ ಸೀಕ್ರೆಟ್ ಏನು ಅನ್ನುವಂಥದ್ದು? ಇಲ್ಲ, ಅದು ಈ ಸೀಕ್ರೆಟ್ನ ನೀವು ಸಿನಿಮಾದಲ್ಲಿ ನೋಡಿ, ನಮ್ಮ ಪೋಸ್ಟರ್ ಸೀಕ್ರೆಟ್ನ. ಬಟ್ ಅಫ್ಕೋರ್ಸ್ ಅಜಯ್ ಸರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾರೆ. ಅವ್ರಿಗೆ ಆ್ಯಕ್ಚುಲಿ ಹೇಳಿದ್ದೂ ಉಂಟು ನಾನು ಇದರಲ್ಲಿ ಸೆಟ್ಟಲ್ಲಿ, ಆ ಲೆನ್ಸ್ ಹಾಕಿ ಏನೋ ತುಂಬ ಡಿಫ್ರೆಂಟಾಗಿ ಕಾಣ್ತಾರೆ. ಆ್ಯಂಡ್ ಅಫ್ಕೋರ್ಸ್ ನಾವು ಇವತ್ತುವರೆಗೂ ಅವ್ರಿಗೆ ತುಂಬ ಒಂದು ಚಾಕ್ಲೇಟ್ ಬಾಯ್ ಕ್ಯಾರೆಕ್ಟರ್ಸ್ ಅಲ್ಲಿ ನೋಡಿದ್ದೀವಿ. ಅಜಯ್ ಸರ್ ಇದೂ ಮಾಡ್ಬೋದಾ ಅನ್ನೋದು ಈ ಸಿನಿಮಾದಲ್ಲಿ ನೋಡ್ಬೋದು ಸರ್. ಹೇಳ್ತಾ ಇದ್ರೆ ಅಂದರೆ ಒಂದು ಸಮಾಜದಲ್ಲಿ ನಡೆಯುವಂಥ ಘಟನೆಗಳಲ್ಲಿ ಒಬ್ಬ ರಿಪೋರ್ಟರ್ ಆಗಿರ್ಬೋದು, ಒಂದು ಮೀಡಿಯಾ ಆಗಿರ್ಬೋದು, ಪ್ರಮುಖ ಪಾತ್ರ ವಹಿಸುತ್ತೆ. ಸಾಕಷ್ಟು ಸಂದರ್ಭದಲ್ಲಿ ಟರ್ನಿಂಗ್ ಪಾಯಿಂಟ್ ಇರುತ್ತೆ ಒಂದಿಷ್ಟು ಕಥೆಗಳಿಗೆ. ನೀವು ಈ ಪಾತ್ರಕ್ಕೆ ಪ್ರಿಪೇರ್ ಆಗುವಾಗ ಹೆಂಗೆ ಇನ್ಸ್ಪಿರೇಷನ್ ಆಗಿ ತೊಗೊಂಡ್ರಿ? ಯಾವ ಘಟನೆಗಳು ನಿಮ್ಮಲ್ಲಿ ಇನ್ಸ್ಪಿರೇಷನ್ ಮಾಡ್ತು ಅನ್ನೋಂಥದ್ದು? ಸರ್ ಆ್ಯಕ್ಚುಲಿ ಇನ್ಸ್ಪಿರೇಷನ್ ನೀವೆಲ್ಲ ಇದ್ದಿರಲ್ಲ ಸರ್, ಲೈವ್ ನೋಡ್ತಾ ಇರ್ತೀನಿ ನಾನು ಆವಾಗವಾಗ. ಬಟ್ ಅಫ್ಕೋರ್ಸ್ ಇಟ್ಸ್ ವೆರಿ ಒಂದು ಚಿಕ್ಕ ಪಾರ್ಟ್ ಅಷ್ಟೇ ಈ ರಿಪೋರ್ಟರ್ ಅನ್ನೋದು. ಅದ್ರ ಜೊತೆ ಒಂದು ಬ್ಯೂಟಿಫುಲ್ ಒಂದು ಸ್ಟೋರಿ ಹೋಗುತ್ತೆ. ಒಂದು ರಿಪೋರ್ಟರ್ ಅವ್ರದ್ದು ಒಂದು ಲವ್ ಸ್ಟೋರಿ ಹೋಗ್ತಾ ಇರುತ್ತೆ ಅಫ್ಕೋರ್ಸ್. ಆ್ಯಂಡ್ ಮತ್ತು ಈ ರಿಪೋರ್ಟರ್ ಮತ್ತು ಕ್ಯಾಮ್ರಾಮ್ಯಾನ್ದು ಒಂದು ಮಧ್ಯದಲ್ಲಿ ಒಂದು ಚಿಕ್ಕ ಈ ತುಂಟಾಟ, ಈ ಫೈಟ್ಸು ಅದೆಲ್ಲ ಒಂದು ಚಿಕ್ಕದಾಗಿ ತೋರಿಸಿದ್ದಾರೆ. ಅದು ಬಿಟ್ಟರೆ ದಸ್ ಅ ಬ್ಯೂಟಿಫುಲ್ ಲವ್ ಟ್ರ್ಯಾಕ್ ಆಲ್ಸೋ ಇನ್ ದ ಸಿನಿಮಾ ನನ್ನ ಪೋರ್ಷನಲ್ಲಿ.